ನೋಡಿ, ರಾಜಕಾರಣಕ್ಕೋಸ್ಕರ ಅವರು ಒಂದು ಸಲ ಕಾಂಗ್ರೆಸ್ಗೂ ಮೈತ್ರಿ ಮಾಡ್ಕೊಂಡಿದ್ರು, ಒಂದು ಸಲ ಬಿ ಜೆ ಪಿಗೂ ಮಾಡಿಸ್ಕೊಂಡಿದ್ರು. ಯಾವತ್ತೂ ಇಲ್ಲದೆ ಅವ್ರ ಬಾಯಿಲೆಲ್ಲ ಈಗ ಭಗವದ್ಗೀತೆ ಜೈ ಶ್ರೀರಾಮ್ ಅಂತಲೂ ಬರ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಜೈ ಶ್ರೀರಾಮ್ ಮಂದಿರೋರು ಯಾರೂ ಇಲ್ಲ. ಎಲ್ಲರೂ ಕೂಡ ಅವ್ರವ್ರ ಧರ್ಮನ ಅವ್ರವ್ರು ಪ್ರೀತಿಸ್ತಾರೆ. ಎಲ್ಲರೂ ಕೂಡ ಬರೀ ರಾಜಕಾರಣಕ್ಕೋಸ್ಕರ ಜಾತಿ ಧರ್ಮ ಜನನ ಒಡೆಯೋದು, ವಿಷ ಬಿತ್ತನೆಯನ್ನು ಮಾಡುವಂಥ ಕೆಲಸ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಜೊತೆ ಸೇರ್ಕೊಂಡು ಮಾಡ್ತಾಯಿದೆ. ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಪಕ್ಷ ಇದು, ಎಲ್ಲ ಧರ್ಮದ ಪಕ್ಷ ಇದು. ಆ ಒಂದು ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. 28 ಸೀಟ್ನಲ್ಲಿ 25ರಿಂದ 26 ಸೀಟನ್ನು ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ನಿಲ್ಲಿಸಬೇಕು ಅನ್ನೋ ಒಂದಷ್ಟು ಬಂದರೆ ಸ್ವಾಗತ ಅವ್ರಿಗೆ, ತುಂಬ ಹೃದಯದಿಂದ ಸ್ವಾಗತ ಅವ್ರಿಗೆ. ಅವ್ರು ಮಾಡದಿರೋಂಥ ಎಲೆಕ್ಷನ್ ಯಾವುದು? MLA ಎಲೆಕ್ಷನು ಮಾಡವ್ರೆ, MP ಎಲೆಕ್ಷನು ಮಾಡವ್ರೆ, 2 ಸಲ ಮುಖ್ಯಮಂತ್ರಿನೂ ಆಗಾರೆ. ಇನ್ನೇನು ಗೌರ್ನರ್ ಒಂದು ಆಗ್ಬೇಕು. ಗೌರ್ನರ್ ಮಾಡಿದ್ರೆ ಒಳ್ಳೇದು ಎಲ್ಲರೂ, ಅವ್ರಿಗೆ ಎಲ್ಲರೂ ಅಚ್ಚುಕಟ್ಟಾಗಿರ್ತಾರೆ ಪಾಪ. 3 DCM ಮಾಡುವಂಥ ಚರ್ಚೆ ಏನಿದೆ ಸರ್, ಇದು DK ಶಿವಕುಮಾರ್ ಕಟ್ಟಾಕುವಂಥ ತಂತ್ರನ ಏನು? ನೋಡಿ, ಅದಕ್ಕೆ ಮಲ್ಲಿಕಾರ್ಜುನ್ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಕೊಡಬೇಕಾದಂಥ ಉತ್ತರ ಅವ್ರು ಕೊಟ್ಟಿದ್ದಾರೆ. ನಾವು ಯಾರು ಅದಕ್ಕೆ ಮಾತಾಡುವಂಥ ನಮ್ಗೆ ಅಧಿಕಾರನೂ ಇಲ್ಲ, ನಮ್ಗೆ ಅರ್ಹತೆಯೂ ಇಲ್ಲ. ಹೈಕಮಾಂಡ್ನಂತ ನಮ್ಮಲ್ಲಿ ಒಂದು ಬದ್ಧತೆ ಅಂತ ಇದೆ, ಶಿಸ್ತಿದೆ. ಆ ಶಿಸ್ತಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ ನಮ್ಮ ನಾಯಕರು ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಅಲ್ಪಸಂಖ್ಯಾತರಿಗೆ ಇನ್ನಷ್ಟು ಸಚಿವ ಸ್ಥಾನ ಕೊಡಬೇಕು, ಕೇವಲ ಜೈಮೀರ್ ಅದು ಎಲ್ಲವೂ ಕೂಡ ನಮ್ಮ ಹೈಕಮಾಂಡ್ ಬಿಟ್ಟಿದ್ದ ವಿಚಾರ. ನಾವು ಯಾರು ಅದ್ರ ಬಗ್ಗೆ ಆಲೋಚನೆ, ನಮಗೇನು 5 ಗ್ಯಾರಂಟಿ ನಮ್ಮ ಜನಗಳಿಗೆ ತಲುಪಿಸಬೇಕು. ಏನೆಲ್ಲ ಇವತ್ತು ಕಾರ್ಯಕ್ರಮ ಅನುದಾನಗಳು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಪ್ರಾಮಾಣಿಕವಾದ ರೀತಿಯಲ್ಲಿ ಎಲ್ಲರ ಮನೆಗೆ ತಲುಪಿಸುವಂಥ ಕೆಲಸನ ನಮಗೆ ಈಗ ಬೇಕಾಗಿರೋದು. ಅವರು ಮಂತ್ರಿ ಯಾರು ಮಾಡಲಿ, ಹಿಂಗೆ ಯಾರ ಇಟ್ಕೊಳ್ಳಿ, ನಮಗೇನು ಹತ್ರದೇನು ಅವಶ್ಯಕತೆ ಇಲ್ಲ. ನಾವು ಯಾರು ತಲೆನೂ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಈಗ ಮಾಡ್ತಾರೆ, ಈಗ ಮಾಡ್ತೀವಿ. ರಾಮ ಮಂದಿರ ಕಟ್ಟಕ್ಕೂ ಅದಕ್ಕೋಸ್ಕರನೂ ಈಗ ನಾಯಕರು ನಮ್ಮ DK ಸುರೇಶ್ ಸಾಹೇಬರು ಮೊನ್ನೆ ರಾತ್ರಿನೇ ಕ್ಯಾಬಿನೆಟ್ಗೆ ಇಟ್ಟು ರಾಮನಗರದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ರಾಮ ಮಂದಿರನ, ಏನು ರಾಮದೇವ್ರ ಬೆಟ್ಟದಲ್ಲಿ ಇವತ್ತು ದೇವಸ್ಥಾನ ಇದೆ, ರಾಮನ ಪಾದ ಇದೆ, ಆ ಜಾಗದಲ್ಲಿ ಒಳ್ಳೆ ದೇಗುಲವನ್ನು ಕಟ್ಟಬೇಕಂತೇಳಿ 3 ದಿವಸದಲ್ಲಿ ಪ್ರವಾಸೋದ್ಯಮ ಸಚಿವರ ಜೊತೆಲಿ ಚರ್ಚೆಯನ್ನು ನನ್ನ ಜೊತೆಯಲ್ಲೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಈ ಸಲ ಕ್ಯಾಬಿನೆಟಲ್ಲಿ ಅದಕ್ಕೆ ಹಣವನ್ನು ನಿಗದಿ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾವು. ಕಾಂಗ್ರೆಸ್ ಅಧಿಕೃತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಶ್ರೀರಾಮ ಅಯೋಧ್ಯೆಯಲ್ಲಿ, ಅದಕ್ಕೆ ಬಾಯ್ಕಾಟ್ ಮಾಡಬೇಕು. ಅವ್ರಿಗೆ ಹೊಸ್ತಿರ್ಬೋದು, ರಾಮ ಹೊಸ್ತಿರ್ಬೋದು, ನಮ್ಗೆ ಯಾರಿಗೂ ಹೊಸ್ತಲ್ವಲ್ಲ. ಯಾರಿಗೂ ಹೊಸ್ತಿದೆ? ಈ ಪ್ರಪಂಚ ಸೃಷ್ಟಿ ಮಾಡಿದವರೆಲ್ಲರೂ ಈಗ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ದೇವರು ಅವನ ಪಾದದ ಧೂಳಿನಿಂದ ಸೃಷ್ಟಿ ಮಾಡಿರುವಂಥ ಪ್ರಪಂಚ ಇದು. ಪ್ರಪಂಚ ಯಾವಾಗಿಂದ ಸೃಷ್ಟಿ ಆಯಿತು ಅಲ್ಲಿಂದನೂ ಕೂಡ ಎಲ್ಲ ದೇವರ ನಾಮನೂ ಇದೆ. ನಿಮ್ಮ ಬಗ್ಗೆ ಸಾಕಷ್ಟು ವಿರೋಧ, ಅಂದರೆ ರಾಮನ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿ ಒಂದು ಕಾರಣಕ್ಕೆ ಅಲ್ಪಸಂಖ್ಯಾತರ ನಾಯಕರು ನಿಮ್ಮ ಬಗ್ಗೆ ಮಾತಾಡುವಂಥ ಅಂಥ ಚರ್ಚೆ ನನ್ನ ಗಮನಕ್ಕೂ ಇಲ್ಲ. ನೋಡಿ, ನಾವು ಎಲ್ಲ ಧರ್ಮನ ನಾವೆಲ್ಲರೂ ಕೂಡ ಪೂಜಿಸಬೇಕು, ಸ್ವಾಗತಿಸಬೇಕು. ನಾವೆಲ್ಲರೂ ಕೂಡ ಅದರದ್ದೇ ಆದಂಥ ಗೌರವನ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಒಂದೇ ತಾಯಿ ಮಕ್ಕಳಿಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಈ ಮಣ್ಣಿನ ಗುಣನೇ ಹಂಗೆ, ಈ ದೇಶದ ಗುಣನೇ ಹಂಗೆ. ಬೇರೆ ದೇಶದಲ್ಲಿ ಒಂದೊಂದೇ ಜಾತಿ ಇರ್ಬೋದು, ಈ ಭೂಮಿನಲ್ಲಿ ಈ ತಾಯಿ ಮಣ್ಣಲ್ಲಿ ಎಲ್ಲ ರೀತಿಯಾದಂಥ ಧರ್ಮ, ಜಾತಿ, ಭಾಷೆ, ಊಟ ಎಲ್ಲವೂ ಕೂಡ ಇದರಲ್ಲಿದೆ. ಸರ್, ರಾಮನಗರ ದಕ್ಷಿಣ ಅಯೋಧ್ಯೆ ಆಗುತ್ತೆ ಸರ್. ಮಾಡಿದ್ರೆ ಎಲ್ಲವೂ ಮಾಡ್ಬೋದು, ರಾಜಕಾರಣಕ್ಕೋಸ್ಕರ ಅಲ್ಲ. ಭಕ್ತಿಯಿಂದ ದೇವರು ಭಕ್ತಿಗೋಸ್ಕರ ಮಾಡಿದ್ರೆ ಎಲ್ಲವೂ ಉಂಟು.